ಹೇ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವಾಗ ನೀವು ನೋಡಿದ್ರಲ್ಲ, ಇವಾಗ ಪ್ಲೇನಲ್ಲಿ ಹೋಗ್ಬೇಕಾದ್ರೂ ಐಕ್ಯೂ ಲೆವೆಲ್ ಅಂತ ಇದ್ನಲ್ಲ, ಆ ಎನಿಮಿ ಜೊತೆ ನಮ್ಮ ಟೀಮ್ಮೇಟ್ಸ್ ಎಲ್ಲ ಫೈಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಕೊಂಡಿದ್ರು ನಮ್ಮ ಜೊತೆ. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಇಳಿತೀವಿ, ನಮ್ಮ ಟೀಮ್ಮೇಟ್ಸ್ ಎಲ್ಲರೂ. ಆ ಎನಿಮಿ ಎಲ್ಲಿ ಇಳಿದಿರ್ತಾನೆ ಗೊತ್ತಾ? ಜಸ್ಟ್ ನಮ್ಮ ಲೆಫ್ಟಲ್ಲಿ ಇಳಿದಿರ್ತಾನೆ. ಇವಾಗ ಇಳಿದಿದ ತಕ್ಷಣ ಪಿ ಸಿಕ್ತು ನನಗೆ. ಕೆಳಗಡೆ ಒಬ್ಬ ಎನಿಮಿ ಕಾಣಿಸ್ತಾನೆ. ಇದರಲ್ಲಿ ನಾನು AMS ಸ್ಟಾಪ್ ಮಾಡ್ಕೊಂಡು ಆಡ್ತಾ ಇದ್ದೀನಲ್ಲ, ಅದಕ್ಕೊಂದು ಸ್ವಲ್ಪ ಬುಲೆಟ್ಸು ನೀಟಾಗಿ ಕನೆಕ್ಟ್ ಆಗ್ತಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಲ್ಲ, ಅದಕ್ಕೆ. ಈ ಎನಿಮಿನ ಮುಗಿಸ್ಕೊಂತ ಮುಂದೆ ಒಬ್ಬ ಎನಿಮಿ ಇದ್ದ. ಎಲ್ಲಿ ಇವ್ರು ಫೈಟ್ ತಗೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಹೀಲಾಗ ಕಿಲ್ ಬರ್ತೀನಿ. ಇಲ್ಲೆಲ್ಲ ನಾನು ಇವಾಗ ರೀಲೋಡ್ ಮಾಡ್ಕೊಂಡೆ. ಮುಂದೆ ಎನಿಮಿ ಮೊದಲನೇ ಸಲ ನಾನು ಹೊಡಿತೀನಿ ಇವನ್ನ. ನೆಕ್ಸ್ಟ್ ಸಲ ಇಲ್ಲಿ ಬಂದೆ ನಾನು. ಇಲ್ಲಿ ಮೇಲ್ಗಡೆಯಿಂದ ನನಗೆ ಫುಲ್ ಸ್ಟಾರ್ಸ್ ಬರ್ತಿತ್ತು. ನನಗೆ ಗೊತ್ತಿಲ್ಲ ಇಲ್ಲಿ ಒಬ್ಬನೇ ಇರೋದು ಅಂದ್ಕೊಂಡಿದ್ದೆ ನಾನು. ಅದಕ್ಕೋಸ್ಕರ ಇಲ್ಲೊಂದು ಮೂಲೆ ಹಾಕ್ತೀನಿ. ಮುಂದೆ ಫೈಟ್ ತಗೊಂತಿತ್ತು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇಲ್ಲೆಲ್ಲ ಇವನ್ನ ಹಂಗೆ ಫಿನಿಶ್ ತಗೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಹಿಂದಗಡೆಯಿಂದ ಫೈರು. ನಾನು ಓಡ್ದಾಗರು ಮೊದಲು ಹೋಗಿದ ತಕ್ಷಣ ಇಲ್ಲಿ ಏನಾಗ್ತಿದೆ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಮುಂದೆ ಎಲ್ಲ ಫೈಟ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ನಾನು ಇವಾಗ ಅಲ್ಲಿ ಇಬ್ಬರನ್ನ ಹೊಡೆದೆ ನಾನು. ಅವ್ರು ಫಿನಿಶ್ ಎತ್ಕೊಂಡಿಲ್ಲ, ಏನೂ ಇಲ್ಲ, ಕಿಲ್ ಕತ್ಕೊಂಡ್ರು. ಯಾಕೆಂದರೆ ಇಲ್ಲಿ ಪ್ಯಾನಿಕ್ ಸಿಚುವೇಶನ್ನು. ಅದರಿಂದ ಇವಾಗ ನೋಡಿ, ಮೇಲೆ ಇಬ್ಬರು ಇರ್ತಾರೆ. ಅವರು ಕ್ಯಾಂಪಿಂಗ್ ನೋಡ್ರಿ ಅದು ಯಾವ ಲೆವೆಲ್ ಮಾಡ್ತಿದ್ರಿ ಅಂತ. ಅವ್ನು ಮಲಗಿದ್ದು ನೋಡಿದ್ರೆ ಆಗಲೇ ನಾನು ಹೊಡೆದಾಗ್ದ ಅಂದ್ಕೊಂಡಿದ್ದೆ ನಾನು. ಇವ್ನು ಹೊಡೆದಿದ ತಕ್ಷಣ ರೈಟ್ ಸೈಡಿಗಿಂತ ಇನ್ನೊಬ್ಬ ಹೊಡಿತಿದ್ದೆ ನನಗೆ. ನಾನು ಮೊದಲು ಬಂದೆ ಕವರ್ಗೆ. ಆಮೇಲೆ ಇವ್ನು ಹೊಡಿಬೇಕಾಯ್ತಲ್ಲ, ಅದಕ್ಕೆ ಇಲ್ಲಿ ಬಂದೆ. ರಶ್ ಆಗ್ತಿದ್ದೆ ನಾನು. ಲೆಫ್ಟ್ ಸೈಡಿಂದ ಒಂದು ಬಾಟ್ ಬಂದಿದ್ದ. ಇವನ್ನ ಹೊಡಿತೀನಿ. ಇದನ್ನು ಹೊಡೆದಿದ ತಕ್ಷಣ ನಮ್ಮ ನಂಬರ್ 1 ಇದೆಯನಲ್ಲ, ಅವನು ಅದೇ ಇವಾಗ ನಾನು ಸ್ಟಾರ್ಟಿಂಗ್ ಹೊಡೆದಿನಲ್ಲ, ಐಕ್ಯೂ ಲೆವೆಲ್ ಹತ್ರ, ಐಕ್ಯೂ ಲೆವೆಲ್ ಅಂತ, ಅವನ ಹತ್ರ ಸತ್ತೋಗ್ತಾನೆ ನೋಡಿ. ಕೆಳಗಡೆ ಬಂತು. ನಾನು ಹೊಡೆದಿದ್ನಲ್ಲ, ಅವನೇ ನಂಬರ್ 1ನ ಹೊಡಿತಾನೆ. ತಿರ್ಗಾ ನಾವೆಲ್ಲ ಇಲ್ಲೆಲ್ಲ ಫೈಟ್ ಆಯಿತು. ನಾವು ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಇಲ್ಲೊಬ್ಬ ಎನಿಮಿ ಇಳಿದಿರ್ತಾನೆ. ನಮ್ಮ ಟೀಮೇಟ್ ಬಾ ರಶ್ ಆಗೋಣ ಅಂತೇಳ್ಬಿಟ್ಟು ಬರ್ತಿದ್ದ. ಇವ್ನು ನೋಡ್ರಿ ಯಾವ ಥರ ಹೊಡಿತೀನಿ. ಇವನ್ನ ಬೇಗ ಮುಗಿಸ್ಕೊಂಡ್ಬಿಟ್ಟು ನಾವು ಬೇಗ ರಶ್ ಆಗಬೇಕಾಯ್ತು. ಇವ್ರು ನೋಡಿದ್ರೆ ಚೆನ್ನಾಗಿ ಹೊಡಿತಿದ್ರು ಬೇರೆ ಕಡೆ. ಇಲ್ಲಿಗೆ ಬರ್ತೀನಿ. ರೈಟ್ ಸೈಡಿಗಿಂದ ಒಂದು ಫುಲ್ ಸ್ಟಾರ್ಸ್ ಬಂತು ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಕೆಳಗೆ ಇಳ್ದವನು ಅಣ್ಣ ಆಗ್ಲೇ ಓಡ್ತಾವ ನೋಡ್ರಿ. ಆಗ್ಲೇ ಪಾಪ ಇವನ್ನ ಹೊಡೆದಿದ ತಕ್ಷಣ ಇವಾಗ ನೋಡ್ರಿ, ಅವನದು ಕಿಲ್ ಫೀಲ್ಡ್ ಬೇರೆ ಮಿಂಚಿಸ್ತಿದ್ದ. ಕಿಲ್ ಫೀಲ್ಡು ತೋರಿಸ್ತೀನಿ ಅದು ನಾನು. ಇಲ್ಲಿಗೆ ರೀಕಾಲ್ ಹತ್ರ ಒಬ್ಬ ಎನಿಮಿ ಕಾಣಿಸ್ತಾನೆ ನನಗೆ. ಲೆಫ್ಟ್ ಸೈಡಾಗಿ ಬೇರೆ ಒಬ್ಬ ಬಾಟ್ ಇದ್ದ. ಬಾಟ್ ನಮ್ಮ ಟೀಮೇಟ್ ಹೊಡೆದಾಗ್ತಾನೆ. ಇವನು ನೋಡ್ರಿ ಮೇಲ್ಗಡೆನೆ TPP ತಗೊಂಡಿದ್ದ ನನ್ನ ಮೇಲೆ. ಈಸಿಲಿ ಇವನ್ನ ಹಂಗೆ ನಾಕೊಂಡು ಫಿನಿಶ್ ಬೇಗ ಎತ್ಬಿಡ್ತೀನಿ ನಾನು. ಇವನೊಬ್ಬ ಟೀಮೇಟ್ ಇದ್ದ. ಮುಂದೆಗಡೆಯಿಂದ ಒಂದು ಫೈರ್ ಬಂದಿತ್ತು. ನಾನು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಲೆಫ್ಟ್ ಸೈಡಾಗಿ ನೋಡಿದ್ರೆ ಒಬ್ಬ ಎನಿಮಿ ಕಾಣಿಸ್ತಾನೆ ನನಗೆ. ಇವನು ನಾಕೊಂಡು ಫಿನಿಶ್ ಬೇಗ ಎತ್ಕೊತೀನಿ ನಾನು. ಇದ್ರ ಜೊತೆ ನಂದು 11 ಕಿಲ್ ಆಗಿತ್ತು. ಅದೇ ಕಾರ್ ತಗೊಂಡು ಹೋಗ್ತಾ ಇರ್ತೀನಿ ನಾನು. ಇವಾಗ ನೋಡ್ರಿ, ಅವನು ಫೀಲ್ಡು ಏನು ಮಿಂಚಿಸ್ತಿದ್ದಾನೆ ಅಂದರೆ ನೋಡಿ ಬಂದ. ನಮ್ಮ ಟೀಮೇಟ್ ನೋಡಿದ್ರೆ ಹೆದರ್ಕೊಂಡ್ಬಿಟ್ಟಿದ್ದ. ನಾನು ಎಲ್ಲಿ ಎನಿಮಿ ಮುಂದೆನೇ ತಗೊಂಡೋಗ್ಬಿಟ್ಟು ಇವನು ಎಲ್ಲಿ ಹೊಡ್ಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇವನಿಗೆ ಕೊಟ್ಟಿದ್ದೆ ನಾನು. ಮುಂದೆ ಒಬ್ಬ ಸ್ಪಾಟ್ ಆಗ್ತಾನೆ ನಮ್ಮ ಎನಿಮಿ. ಬ್ರೋ ಏನು ಹೊಡಿಲಿ, ಸ್ಪ್ರೇ ಏನಾಗುತ್ತೆ ಗೊತ್ತಾ, ಅರ್ಜೆಂಟಲ್ ರಿಕಾಲ್ ಜಾಸ್ತಿ ಆಗ್ತಾ ಇದೆ ನಂದು ಐಪ್ಯಾಡಲ್ಲಿ. ಸ್ಕೋಪ್ ಓಪನ್ ಮಾಡ್ಕೊಂಡು ಜಾಸ್ತಿ ಟ್ರೈ ಮಾಡಿದೆ. ಇದೆಲ್ಲ ಆಗ್ದಿದ್ದ ಕೆಲಸ ಅಂತ ಹೇಳ್ಬಿಟ್ಟು ನಾನು
ಹಂಗೇನೇ ಫೈರ್ ಆಗಿ ಹೊಡೆದಾಕ್ತೀನಿ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ರೀಗೋಲ್ ಹತ್ರ ಎನಿಮಿ ಇರ್ತಾರೆ, ಬಾ ಬಾ ಹತ್ತು 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 ಅಂತ ಹೇಳ್ತಿದ್ದ. ನನ್ನ ಹತ್ರ ಬುಲೆಟ್ಸ್ ಇರಲಿಲ್ಲ. ಜಲ್ದಿ ನಾವು ಇಲ್ಲಿಗೆ ರಶ್ ಆಗ್ತೀವಿ. ಇಳಿದಿದ ತಕ್ಷಣ ಮುಂದೆ ಒಬ್ಬ ಎನಿಮಿ ಕಳಿಸ್ತಾನೆ. ಬ್ರೋ ಇಲ್ಲಿ ಏನಾಯ್ತು ಗೊತ್ತಾ, ನಾನು ಒಂದು ಸ್ವಲ್ಪ ರಿಫ್ಲೆಕ್ಸ್ ಮಾಡಿಬಿಟ್ಟು ರೈಟ್ ಸೈಡಾಗಿ ಹೊಡಿಬೋದು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ನಂದೇನಾಯಿತು ಅಂದರೆ ADS ಒಂದು ಸ್ವಲ್ಪ ಸೆನ್ಸಿ ಕಡಿಮೆ ಇತ್ತು. ಇದಕ್ಕಿಂತ ಜಾಸ್ತಿ ಇಕ್ಕಂಡ್ರೆ ಕಂಟ್ರೋಲೇ ಆಗಲ್ಲ. ಏನು ಮಾಡಲಿ. ತಿರ್ಗಿ ಆಮೇಲೆ ನಾನು ಇಲ್ಲಿ ಬರ್ತೀನಿ. ಬ್ರೋ ಇವಾಗ ಏನಾಗುತ್ತೆ ಗೊತ್ತಾ, ಇಷ್ಟೊತ್ತು ನಾನು ನಂಬರ್ 2 ನನ್ನ ಜೊತೆ ಇದ್ದ, ಇವಾಗ ನಂಬರ್ 4 ಬರ್ತಾರೆ. ಇವಾಗ ಟೀಮೇಟು ಬಾ ಇಲ್ಲಿ ರಶ್ ಆಗೋಣ ಅಂತ ಹೇಳ್ತಾ ಇದ್ದೀನಿ, ಅವ್ರು ಬರಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ಯಾವ ಥರ ಗೇಮ್ ಪ್ಲೇ ತಗಿಲಿ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಒಬ್ಬ ಎನಿಮಿ ಹಿಡಿದಿರ್ತಾನೆ. ಇಲ್ಲಿ ಜಿಗಲ್ ಫೈಟ್ ಆಗ್ತಿತ್ತು. ನಾನು ಫುಲ್ಲು ಇವನಿಗೆ ಹೊಡೆದಿದ್ದೆ. ನಾನು ಇನ್ನೊಂದು 5 HP ಇರ್ಬೋದೇನೋ ಅಷ್ಟೇ. ನಂಬರ್ 4 ಬರ್ತಾನೆ, ಇವನು ಹೊಡಿತಾನೆ. ಅಷ್ಟೊತ್ತಲ್ಲಿ ಇನ್ನೊಬ್ಬ ಥರ್ಡ್ ಪಾರ್ಟಿ ಮಾಡಿಬಿಟ್ಟು ನನ್ನ ಹೊಡೆದಾಗ್ತಾನೆ. ಇದು ಮೊದಲನೇ ವಿಡಿಯೋ ಆಯಿತು. ನೆಕ್ಸ್ಟ್ ಮ್ಯಾಚ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿಗೆ ಬರ್ತಿರ್ತೀನಿ ಈವೆಂಟು. ಬೇರೆ ಟೀಮ್ ಜೊತೆ ಆಡ್ತಿದ್ದೆ ನಾನು. ಇಲ್ಲಿ ಹಿಡಿದಿದ ತಕ್ಷಣ ನನಗೆ ಗನ್ ಸಿಗಿರಲಿಲ್ಲ. ಇದರಲ್ಲಿ ಒಂದು ಮೂಮೆಂಟ್ ಆಗುತ್ತೆ, ಏನು ಗೊತ್ತಾ, ಒಂದು ಮನೆಗೆ ಹೋಗಿದ್ದಾಗ ಯಾವ ಥರ ಹೇಳಿ ಅಂತಲೇ ಗೊತ್ತಲ್ಲ. ಇವಾಗ ಮೊದಲು ಇರ್ರಿ, ಇಲ್ಲೊಂದು UMP9 ಸಿಕ್ತು, ಸಾರಿ UMP ಸಿಕ್ತು. ಇವಾಗ ಒಬ್ಬನ ಎನಿಮಿ ಹೊಡೆದೆ. ರೈಟ್ ಸೈಡಲ್ಲಿ ಇನ್ನೊಂದು ಫೈರ್ ಬತ್ತಿತ್ತು ನನಗೆ. ನೋಡಿ ಅಲ್ಲಿ ಒಬ್ಬನ ನಾಕ್ ಮಾಡ್ತೀನಿ ನಾನು. ನಾಕ್ ಮಾಡಿಬಿಟ್ಟು ಫಿನಿಶ್ ಎತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತೀನಿ. ಆ ಮನೆಯಲ್ಲಿ ಇನ್ನೊಬ್ಬ ಎನಿಮಿ ಇರ್ತಾನೆ, ಅವ್ನು ನೋಡಿಬೇಕಾಯ್ತು. ಆ ಎನಿಮಿ ಮೇಲ್ಗಡೆ ಇರ್ತಾನೆ. ನನ್ನ ಹತ್ರ ಏನೂ ಗ್ರೆನೇಡ್ ಇರಲಿಲ್ಲ. ಮತ್ತು ಅಲ್ಲಿ ನಾನು ಪುಷ್ ಆಗಬೇಕಾದ್ರೆ ಏನಾಗುತ್ತೆ ಗೊತ್ತಾ, ಮೆಟ್ಲು ತೆಗೇನೇ ಅಗ್ಲಗ್ಲ ತಗ್ಲಾಕಂತ ಇದ್ದೀನಿ. ಇವಂಗೊಂದು ಸ್ವಲ್ಪ ಎದುರ್ಸೋಣ ಅಂತೇಳ್ಬಿಟ್ಟು ನಾನು ಸ್ಮೋಕ್ ಹಾಕಿದೆ. ಒಂದಲ್ಲ 2 ಸಲ 3 ಸಲ 4 ಸಲ ಹಂಗೆ ಆಗುತ್ತಿಲ್ಲ. ನೋಡ್ರಿ ಇವಾಗ ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಇದು ಹಿಂಗೆ ಹೊಡೆಸ್ಕೊಂಡು ಅನ್ಕೊಂತೀರ ನೀವೇನು. ನೋಡಿ ಇಲ್ಲಿ ಬಂದೆ, ನೆನ್ಪಿಟ್ಕೊಳ್ರಿ ಎಷ್ಟು ಸಲ ಅಂತ. ನೋಡಿ ಇಷ್ಟು ಸಲ ಆಯ್ತಾ. ಇವಾಗ ನಾನು ಡೈರೆಕ್ಟಿಗೆ ಪುಷ್ ಆಗ್ತೀನಿ. ಇವಾಗ ಅದ್ರ ಒಳಗಡೆ ಬೇರೆ ಒಬ್ಬ ಕ್ಯಾಂಪ್ ಮಾಡ್ತಿದ್ದ, ಅವ್ನು ನೋಡ್ದಾಗ್ತಾನೆ. ಇವಾಗ ಇದ್ರ ಸ್ಟೋರಿ ಹೇಳ್ತೀನಿ ನೋಡ್ರಿ. ನಾನು ಮೊದಲು ಹೋದೆ, ಮೇಲ್ಗಡೆ ತಲೆಯನ್ನು ಟಚ್ ಆಗಿಬಿಟ್ಟು ಒಳಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ತಿರ್ಗಿ ಆಮೇಲೆ ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ಇನ್ನೊಂದು ಸಲ ಟ್ರೈ ಮಾಡಿದಾಗ ನೀವು ರಿವೈಂಡ್ ಮಾಡಿ ನೋಡ್ರಿ, ನಾನು ಟೆಲಿಪೋರ್ಟ್ ಆಗೋದೆ. ತಿರ್ಗೊಂದು ಸಲ ಟ್ರೈ ಮಾಡ್ತೀನಿ, ಹಂಗೂ ಆಗಲ್ಲ. ತಿರ್ಗಿ ಲಾಸ್ಟ್ನೇ ಸಲ ನಿಧಾನಕ್ಕೆ ಹೋಗ್ತೀನಿ. ಅಷ್ಟೊತ್ತಲ್ಲಿ ಒಬ್ಬನಿಗೆ ಅವ್ನು ಇತ್ತಲ್ಲ, ಅವನಿಗೆ ಹೆಡ್ ಕನೆಕ್ಟ್ ಮಾಡ್ತೀನಿ. ಇನ್ನೊಬ್ಬ ಬಂದುಬಿಟ್ಟು ನನ್ನ ಹೊಡೆದ್ಬಿಡ್ತಾನೆ. ಈ ಥರ ಆಯ್ತು ಅಲ್ಲಿ. ಇನ್ನೊಂದು ಇವೆಂಟ್ ಹತ್ರ ಹೇಳಿದಿರ್ತೀನಿ, ಇಲ್ಲೊಬ್ಬ ಎನಿಮಿನ ಈಸಿಲಿ ಫಿನಿಶ್ ಮಾಡ್ಕೊತೀನಿ. ನೋಡಿ ಅಲ್ಲಿ ಕಿಲ್ಲುಳೆ ಆಗಿಲ್ಲ ನನಗೆ, ಬರೀ 2 ಕಿಲ್ ಮಾಡ್ಕೊಂಡು ಬಂದೆ ಅಷ್ಟೇ. ಅಲ್ಲಿ ಮುಂದೆ ಒಂದು ಕಾರ್ ಹೋಗ್ತಿತ್ತು, ನಾನು ಅವನ್ನ ಹೊಡಿಬೇಕು ಅಂದ್ಬಿಟ್ಟು ಟ್ರೈ ಮಾಡಿದೆ. ಒಂದು ಬುಲೆಟ್ ಹೆಡ್ ಕನೆಕ್ಟ್ ಆಯಿತು. ಟ್ರೈ ಮಾಡ್ತೀನಿ ಅವ್ನು ನಿಲ್ಸೋದಕ್ಕೋಸ್ಕರ. ಬ್ರೋ ಆಗಲಿಲ್ಲ. ಮತ್ತೆ ಏನಾಯಿತು ಅಂದರೆ ಮುಂದೆ ಎನಿಮೀಸು ಫೈರ್ ಮಾಡ್ತಿದ್ರು. ಹಿಂದೆಗಡೆ ಒಬ್ಬ ಎನಿಮಿ ಹಿಡ್ದ. ಇವನು ಹಿಡಿದ ತಕ್ಷಣ ಹಂಗೆ ನಡಿ ಲಾಬಿಗೆ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಇವಾಗ ನಂಬರ್ 2 ಇದನ್ನೆಲ್ಲ ಅಲ್ಲೊಬ್ಬ ಎನಿಮಿ ನೋಡ್ತಿದ್ದ. ಇವನು ಪಾಪ ನಂಬರ್ 2 ನೋಡೋದ್ರಾಗೆ ಸತ್ತೋದ ಪಾಪ. ಇವನು ಟೀಮೇಟ್ ಒಬ್ಬ ಇರ್ತಾನೆ, ಅವನು ಹಿಂದೆಗಡೆಯಿಂದ ಬರ್ತಾನೆ. ನಾನು ಹೇಳಿದ್ನಲ್ಲ, ಇದು EMC ಸ್ಟಾಪ್ ಮಾಡ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ರೂಢಿಯಾಗೋರ್ಗೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಇದು. ಮುಂದೆ ಒಬ್ಬ ಎನಿಮಿ ಕಾಣಿಸಿರ್ತಾನೆ ನನಗೆ. ಫೈರು ಬಂದಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ತಿರ್ಗಾ ರೈಟ್ ಸೈಡಾಗಿಂದ ಒಬ್ಬ ಎನಿಮಿ ಇದ್ದಾನೆ ಬಾ ಅಂತ ಹೇಳ್ತಿದ್ರು ನಮ್ಮ ಟೀಮ್ಮೇಟು. ಅವ್ರು ಫೈಟ್ ತಗೊಳ್ಳೋಕ್ಕೋಸ್ಕರ ಅಲ್ಲಿಗೆ ರಶ್ ಆಗ್ತಿದ್ರು ಅವರು. ನಾನು ಬಂದೆ. ಬ್ರೋ ಇವನ್ನ ಹೊಡೆದಿದ ತಕ್ಷಣ ಫಿನಿಶ್ ಮಾಡ್ಕೊತೀನಿ. ಆದರೆ ಹಿಂದಗಡೆಯಿಂದ ನೋಡಿ, ನಾನು ಅವಾಗಲೇ ಹೇಳ್ತಿದ್ನಲ್ಲ ಅಲ್ಲೊಂದು ಫೈರ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಬೇಗ ನಾನು ಹೀಲ್ ಆಗ್ತೀನಿ. ಅವ್ನು ಕಾಣಿಸ್ತಾನೆ ಇಲ್ಲ. ನಾನು ನಮ್ಮ ಟೀಮ್ಮೇಟ್ಗೆ ಹೇಳಿದ್ದೆ ನಾನು, ನೀನು ಇಲ್ಲಿಂದನೇ ಫೈರ್ ಕೊಡ್ತಾರೋ, ನಾನು ಲೆಫ್ಟ್ ಸೈಡಾಗಿಂದ ಹೋಗಿ ಹೊಡಿತೀನಿ. ಅಷ್ಟೊತ್ತಲ್ಲಿ ಅವ್ರು ಏನು ಮಾಡ್ತಾರೆ,
ಅಣ್ಣ ಈ ಟೀಮ್ಮೇಟ್ಸ್ ಆಗ್ಲೇನೆ ಓಡೋಗಕ್ಕೆ ರಶ್ ಆಗ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮೊದಲೇ ಒಂದು ಬಗ್ಗಿದ್ದು ಟೈರ್ ಹೊಡಿತೀನಿ. ಹೊಡೆದಾದ್ಮೇಲೆ ನಾನು ಲೆಫ್ಟ್ ಸೈಡಿಂದ ರಶ್ ಆಗ್ತಿದ್ದೆ. ಒಬ್ಬ ಎನಿಮಿ ಕಾಣಿಸ್ತಾನೆ, ನಾಕ್ ಮಾಡ್ಕೊತೀನಿ. ನಮ್ಮ ಟೀಮ್ಮೇಟು ರೈಟ್ ಸೈಡಿಗಿಂದ ಬರ್ತಿದ್ರು, ನಾನು ಲೆಫ್ಟ್ ಸೈಡಿಂದ ಫ್ಲ್ಯಾಂಕ್ ಮಾಡ್ಕೊಂಡು ಹೋಗ್ತಿದ್ದೆ. ಇನ್ನೊಬ್ಬ ಕಾಣಿಸ್ತಾನೆ, ರಿವೈವ್ ಮಾಡ್ತಿದ್ದ ಪುಣ್ಯಾತ್ಮ ಇವನು. ಇವರಿಬ್ಬರನ್ನ ಮುಗಿಸ್ಕೊಂತ ನಂದು ಆಗಿತ್ತು 9 ಕಿಲ್ಲೋ. ಇದಾದ್ಮೇಲೆ ನಾನು ಪೋಚಂಕಿಗೆ ಹೋಗ್ತೀನಿ. ಇವಾಗ ಪೋಚಂಕಿ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ನಮ್ಮ ಟೀಮ್ಮೇಟ್ ಹೇಳ್ತಾನೆ ಒಬ್ಬ ಎನಿಮಿ ಇಳಿದಿದ್ದಾನೆ ಅಂತ ಹೇಳ್ಬಿಟ್ಟು. ಪಾಪ ಇವ್ನು ಹೊಡ್ತೀನಿ, ಕಾರ್ ಹಚ್ಚೋದ್ನಲ್ಲ ನನಗೆ ಬೇಜಾರಾಗೋಯ್ತು ಪಾಪ. ಮುಂದೆಗಡೆ ಇವ್ರು ನೋಡ್ತಿದ್ದ ಪಾಪ. ಅಲ್ಲೆಲ್ಲ ನೋಡ್ಕೊಂಡು ಇನ್ನೊಂದು ಬಾಟ್ ಇತ್ತು, ಹೊಡ್ಕೊಂಡೆ ನಾನು ಬಾಟ್ನ. ಈ ಮನೆ ಮೇಲ್ಗಡೆ ಎನಿಮಿ ಇದ್ರು, ಇನ್ನೊಬ್ಬ ಎನಿಮಿ ಇಳ್ದ. ಟೋಟ್ಲಿ ಮನೆ ಮೇಲೆ ಇಬ್ಬರು ಇದ್ದಾರೆ. ನಾನು ಇವನ್ನ ಆರಾಮಾಗಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದೆ. ರೈಟ್ ಸೈಡಿಗಿಂದ ಫುಸ್ಟೆಸ್ ಬಂತು, ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಫ್ರೀ ಫೈರ್ ಕೊಡ್ತೀನಿ, ಕನೆಕ್ಟ್ ಆಗಲಿಲ್ಲ. ಆ ಎನಿಮಿ ಬಂದುಬಿಟ್ಟು ಮೇಲೆ ಕೊಟ್ಟಾಗಿದ್ರು. ನನ್ನ ಹತ್ರ ಎಲ್ಲ ಮೂಲಿ ಗ್ರ್ಯಾನೇಡ್ ಚೆನ್ನಾಗಿದ್ವು ನನ್ನ ಹತ್ರ. ಅದಕ್ಕೆ ಇಲ್ಲೊಂದು ಹಾಕ್ತೀನಿ ಮೂಲಿ, ತಿರ್ಗಾ ಈ ಮೇಲ್ಗಡೆ ಒಂದು ಫ್ಲೋರಲ್ಲಿ ಹಾಕ್ತೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನಾಲ್ಕು ಹಾಕ್ತಾನೆ. ಇನ್ನೊಂದು ಗ್ರ್ಯಾನೇಡ್ ಪಿಕ್ ಮಾಡಿದ್ದೆ. ಕೆಳಗಡೆ ಇವಾಗ ನಂಬರ್ 2ನ ನಾಕ್ ಮಾಡಾಕ್ತಾನೆ ಒಬ್ಬ. ಇವನ್ನ ಮುಗಿಸ್ಕೊತೀನಿ ನಾನು. ಇವನು ಮುಗಿಸ್ಕೊಂಡಾದ್ಮೇಲೆ ಮುಂದೆ ಎನಿಮಿ ಇದ್ದ, ಹಿಂದೆಗಡೆಯಿಂದ ಪುಷಸ್ ಬಂತು ನನಗೆ. ಈ ಒಬ್ಬ ಬಾಟ್ ಇದ್ದ ಮುಗಿಸ್ಕೊತೀನಿ. ಕೆಳಗಡೆ ಎನಿಮೀಸ್ ಇದ್ರು ಇದ್ರ ಕೆಳಗಡೆ. ನೋಡಿ ಇವಾಗ ಏನಾಗುತ್ತೆ ಗೊತ್ತಾ, ಲಾಸ್ಟಿಗೆ ಪ್ಯಾನಿಕ್ ಸಿಚುವೇಶನ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಲಾಸ್ಟಲ್ಲಿ ಇವಾಗ ಚೆನ್ನಾಗೇ ಇರುತ್ತೆ ಗೇಮ್ ಪ್ಲೇ, ಸ್ಟಾರ್ಟಿಂಗಿಂದ ಲಾಸ್ಟಾಗಿ ಕೆಡಿಸ್ಕೊಂಡ್ಬಿಡ್ತೀವಿ. ಈ ಗೇಮ್ ಪ್ಲೇ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹೊಡೀರಿ, ನಿಮ್ಮ ಸಪೋರ್ಟ್ ಬೇಕು ನನಗೆ. ಇಲ್ಲೆಲ್ಲ ಲೂಟ್ ಮಾಡ್ಕೊಂಡಿದ್ದೆ. ಮುಂದೆ ಒಬ್ಬ ಎನಿಮಿ ಕಾಣಿಸ್ತಾನೆ, ಹಿಂದೆ ಲೆಫ್ಟ್ ಸೈಡಲ್ಲಿ. ಮುಂದೆ ಇದ್ದಾನೆ ನೋಡಿ. ಸರಿ, ಅದನ್ನು ಹೊಡೆದಾಕಿದ್ರು ಅಂದ್ಕೊಳ್ತೀನಿ. ಇಲ್ಲಿ ಘಟಕ ಹತ್ರ ಎನಿಮೀಸ್ ಹೋಗಿದ್ರು. ನಾನು ಅದಕ್ಕೋಸ್ಕರ ಬೇಗ ರಶ್ ಆಗಿಬಿಡೋಣ ಬಾ ಅಂತ ಹೇಳ್ಬಿಟ್ಟು ಹೇಳಿದೆ ನಮ್ಮ ಟೀಮ್ಮೇಟ್ಸ್ಗೆ. ಅವರು ಬಂದರು. ಇಲ್ಲೇನಾಗುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ ಒಬ್ಬ ಎನಿಮಿ ಸ್ಪಾಟ್ ಆಗ್ತಾನೆ ನನಗೆ. ಅವನ್ನ ನಾನು ಆರಾಮಾಗಿ ಗನ್ನಲ್ಲಿ ಹೊಡ್ಬೋದಾಯಿತು. ನಾನು ಗ್ರೆನೇಡಲ್ಲಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಪಿಕ್ ಮಾಡ್ಕೊಂಬರ್ತೀನಿ. ಆದರೆ ನೋಡಿ ಅಲ್ಲಿ ಟೈಮಿಂಗೇ ಜಾಸ್ತಿ ಆಗೋಯ್ತು ಇಲ್ಲಿ ನನ್ನ ಕೈಯಲ್ಲೇನೆ ಗ್ರೆನೇಡ್. ಆಮೇಲೆ ನನ್ನ ಟೀಮ್ಮೇಟ್ಸು ಸ್ವಲ್ಪ ಬೈದರು ನನಗೆ. ಇನ್ನೊಂದು ಗ್ರೆನೇಡ್ ಹಾಕ್ತೀನಿ. ರೈಟ್ ಸೈಡಿಗಿಂದ ಅವ್ರು ಫೈಟ್ ತೊಗೊತಿದ್ರು. ನಾನು ಅದಕ್ಕೆ ಬೇಗ ಅವ್ರ ಹತ್ರ ಬಂದೆ. ಬ್ರೋ ನೀವು ನಂಬಲ್ಲ, ಇಲ್ಲಿ ತಲೆನೇ ಓಡ್ತಿಲ್ಲ. ಯಾರ್ಯಾರು ಹೊಡಿತಾ ಇದ್ದೀವಿ ಏನು ಅಂತಲೂ ಗೊತ್ತಾಗ್ತಿಲ್ಲ. ನೋಡಿ ಇವಾಗ ಆ ಕಾರಲ್ಲಿ ಒಬ್ಬನ ನಾಕ್ ಮಾಡ್ಕೊಂತೀನಿ ನಾನು. ಅವನ್ನ ಸೆಲ್ಫ್ ರಿವೈವ್ ಇತ್ತು ಅವನ ಹತ್ರ. ನಾನು ಅದನ್ನು ನೋಡಿರಲಿಲ್ಲ, ಈ ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡೆ. ಹಿಂದಗಡೆಯಿಂದ ಅವನೇ ಹೊಡೆದ್ಬಿಟ್ಟ ನನ್ನ. 6 ಅಸಿಸ್ಟ್ ಬಂದುಬಿಟ್ಟಿದ್ದು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಇದು ಲಾಸ್ಟಾಗಿ ಹೊಡ್ಸ್ಕೊಂಡಲ್ಲ ಅದು. ಇದು ಗೇಮ್ ಪ್ಲೇ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬರ್ತೀನಿ ನಾನು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್.